ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಳಿನಾ ನಾಗಭೂಷಣ್. ನೋಡಿ ಇವ್ರೆ, ನಾನು ಈಗ ಪ್ರತಿಯೊಂದು ಮನೆಯಲ್ಲಿ ಒಂದು ಆಯಿಲ್ ಕ್ಯಾನ್ ಬಳಸ್ತೀವಿ. ಆ ಕ್ಯಾನ್ನಿಂದ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗೋ ಸಾಮಗ್ರಿ: ಆಯಿಲ್ ಪೇಂಟ್ಸ್, ಚೈ, ಬ್ರಷ್, ಫೆವಿಕಾಲ್, ಆಯಿಲ್ ಕ್ಯಾನ್, ಖಾಲಿ ಕ್ಯಾನ್, ಅದನ್ನೆಲ್ಲ ನಾವು ನೀಟಾಗಿ ಇದು ಮಾಡಿಕೊಂಡು ಅದಕ್ಕೆ ಪೇಂಟ್ ಹಚ್ಬಿಟ್ಟು ಸ್ವಲ್ಪ ಒಣಗೋದಕ್ಕೆ ಬಿಡಬೇಕಾಗತ್ತೆ ಒನ್ ಡೇ ಎಲ್ಲ. ಏಕೆಂದರೆ ಆಯಿಲ್ ಪೇಂಟ್ ಅಲ್ವಾ, ಒಣಗಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಹಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಡ್ರೈ ಆದಾಗ ಇನ್ನೊಂದು ಸಲ ಹಚ್ಚಿ, ಶೇಡ್ಸ್ ಬೇಕು ಅಂದರೆ ಇನ್ನೊಂದು ಪೇಂಟನ್ನು ಬಳಸಿ ಅದನ್ನು ಚೆನ್ನಾಗಿ ಒಣಗಿದ ಮೇಲೆ, ಅಂದರೆ ಒನ್ ಡೇ 1.5 ಡೇ ಬೇಕಾಗುತ್ತೆ ಅದು ಆಯಿಲ್ ಪೇಂಟ್ ಒಣಗೋದಕ್ಕೆ. ಅದು ಒಣಗಿದ ಮೇಲೆ ನಮ್ಮ ಹತ್ರ ಇರೋ ಒಂದು ಬಾಲ್ ಚೈನ್ ಈ ರೀತಿಲಿ ಮಾಡ್ಕೋಬೋದು ನಾವು ಪೇಂಟ್ ಮಾಡೋದು. ಮತ್ತು ಅದರ ಮೇಲೆ ಅಲಂಕಾರ ಅಂದರೆ ನಮ್ಮ ಇಷ್ಟ, ನಮ್ಮಲ್ಲಿ ಏನು ಅನುಕೂಲ ಇದ್ದರೆ ಅದನ್ನು ಬಳಸಿ ಮಾಡ್ಬೋದು. ಬಟ್ ಬಾಲ್ ಚೈನ್ ಬರುತ್ತಲ್ಲ, ಅದನ್ನು ಹೀಗೆ ಸುತ್ತು ಹಾಕಿ, ಆ ಕರ್ವಿರೋ ಕಡೆ ಎಲ್ಲ ಸುತ್ತು ಹಾಕಿಬಿಟ್ಟು ಒಂದೆರಡು ಮಿರರ್, ಮನೇಲಿ ಚಿಕ್ಕ ಮಿರರ್ ಇದ್ದೇ ಇರುತ್ತಲ್ಲ, ಆ ಮಿರರ್ನ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸುತ್ತ ಎಲ್ಲ ಪೇಂಟ್ ಮಾಡಿ, ಮತ್ತು ಅದರಲ್ಲಿ ನಾವು ಫ್ಲವರ್ ಬೊಕ್ಕೆ ಇಟ್ಟು ಈ ರೀತಿ ಅಲಂಕಾರ ಮಾಡ್ಬೋದು. ಇದನ್ನು ಯಾವ ಕ್ಯಾನ್ಗೆ ಆಗಲಿ ನಾವು ಮಾಡ್ಬೋದು. ಈಗ ನಾನು ಸದ್ಯಕ್ಕೆ ಇವೆರಡು ಮಾಡಿದ್ದೀನಿ. ಇದೇ ರೀತಿ ನಮ್ಮ ಹತ್ರ ಇರೋ ಕ್ಯಾನ್ಗಳಿಗೆ ಮಾಡ್ಬೋದು. ಮತ್ತು ಇದನ್ನು ನಾವು ಈ ಟಿ ವಿ ಹತ್ರ ಇಡ್ಬೋದು, ಇಲ್ಲ ದೇವರಿಗೆ ಆ ಕಡೆ ಈ ಕಡೆ ಹಿಂಗಿಟ್ಟು ದೇವ್ರ ಹತ್ರ ಇಟ್ಟು ರೆಡಿ ಮಾಡ್ಬೋದು. ವ್ರತಗಳಲ್ಲಿ ಹಿಂದೆ ಇಟ್ಬಿಟ್ಟು ಮಾಡ್ಬೋದು. ಅದರಲ್ಲಿ ಮಾವಿನೆಲೆ ಸಿಗಿಸ್ಬೋದು, ಫ್ಲವರ್ ಬಂದು ಸಿಗಿಸ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ದಯವಿಟ್ಟು ನಿಮಗೂ ಇಷ್ಟ ಆದರೆ ನೀವು ಮಾಡಿ, ಲೈಕ್ ಮಾಡಿ. ಓಕೆ, ಚೆನ್ನಾಗಿದೆಯಾ?